ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 नवंबर 2025. मुरली महावाक्यಗಳು. मीठे बच्चे, तुम अभी गॉडली सर्विस पर हो, तुम्हें सबको सुख का रास्ता बताना है, स्कॉलरशिप लेने का पुरुषार्थ करना है. ಮಧುರ ಮಕ್ಕಳೇ, ಈಗ ತಾವು ಈಶ್ವರನ ಒಂದು ಸೇವೆಯೊಳಗ ಉಪಸ್ಥಿತಿದ್ದೀರಿ. ತಾವು ಎಲ್ಲರಿಗೂ ಸುಖ ಕೊಡುವಂತಹ ಮಾರ್ಗವನ್ನು ಹೇಳಬೇಕಾಗಿದೆ. ಸ್ಕಾಲರ್ಶಿಪ್ ಪಡೆದುಕೊಳ್ಳುವಂತಹ ಪುರುಷಾರ್ಥ ಮಾಡ್ರಿ. ವರ್ತಮಾನ ಸಮಯದಲ್ಲಿ ನಾವು ಸಾಕ್ಷಾತ್ ಪಿತಾ ಪರಮಾತ್ಮನ ಒಂದು ಮಹಾನ್ ಕಾರ್ಯದಲ್ಲಿ ನಮಗೂ ಸಹ ಚಾನ್ಸ್ ಸಿಕ್ಕಿದೆ. ಬಾಬಾ ಮೊನ್ನೆನೂ ಹೇಳಿದ್ರು, ಸೇವೆಯ ಚಾನ್ಸ್ ತೆಗೆದುಕೊಳ್ಳೋದು ಅಂತಂದರೆ ಇದು ಕೂಡ ಒಂದು ಬಹಳ ದೊಡ್ಡ ಭಾಗ್ಯ ಅಂತ. ಸೇವಾ ಸಿಗುವುದು ಭಾಗ್ಯ. ಯಾಕಂದರೆ ಜನ್ಮ ಜನ್ಮಾಂತರದಿಂದ ದ್ವಾಪರಯುಗದಿಂದ ನಾವು ಅನೇಕ ರೀತಿಯ ಸೇವೆ ಮಾಡ್ತಾ ಬಂದಿದ್ದೀವಿ. ಆದರೆ ಇಂಡೈರೆಕ್ಟ್ ದೇವರ ಹೆಸರಿನ ಮೇಲೆ. ಆದರೆ ಸ್ವಯಂ ಭಗವಂತನೇ ಬಂದು ಈ ಸಮಯದಲ್ಲಿ ಖುದ್ ಸೇವೆ ಮಾಡ್ತಾ ಇದ್ದಾರೆ. ವಿಶ್ವ ಪರಿವರ್ತನೆಯ ಆ ಸೇವೆಯಲ್ಲಿ ಭಗವಂತನ ಒಂದು ಸಹಯೋಗಿಯಾಗಿ ಸೇವಾ ಮಾಡೋದಿದೆ. ಇಂಥ ಭಾಗ್ಯ ಮತ್ತೆಂದಿಗೂ ಸಿಗಲಾರ್ದು. ಅದಕ್ಕೆ ಮಕ್ಕಳೇ ನೆನಪಿರಲಿ, ತಾವು ಈಶ್ವರನ ಸೇವೆಯಲ್ಲಿ ಉಪಸ್ಥಿತಿದ್ದೀರಿ ಅಂದ ಮೇಲೆ ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ. ಸುಖ ಕೊಡೋದು ಅಂದರೆ ಸ್ಥೂಲ ವಸ್ತುಗಳನ್ನು ಕೊಡೋದು ಅಂತಲ್ಲ. ಸುಖ ಕೊಡೋದು ಅರ್ಥಾತ್ ನಿರಂತರ ತಮ್ಮ ಆತ್ಮೀಯ ಸುಖ ಸ್ವರೂಪ ಸ್ಮೃತಿಯಲ್ಲಿ ಇದ್ದುಕೊಂಡು ಎಲ್ಲರನ್ನ ಅದೇ ಸ್ವರೂಪದಲ್ಲೇ ನೋಡೋದು. ಭಲೆ ನಮ್ಮ ಲೌಕಿಕ ತಾಯಿ ಇದ್ದಾರೆ, ಅವರು ಯಾವುದೇ ಕಾರಣಕ್ಕೆ ದುಃಖಿ ಅದಾರ. ಆ ದುಃಖಿ ಇರುವುದು ಸತ್ಯ ಅಲ್ಲ. ರೋಲಲ್ಲಿ ದುಃಖಿಯಾಗಿರೋದು ಅದು ರೋಲ್ನ ಒಂದು ಸ್ಟೋರಿ. ಆದರೆ ಅವರೊಳಗಡೆ ಇರುವಂಥ ಗುಪ್ತ ರೂಪದಲ್ಲಿರುವಂಥ ಆತ್ಮ ಏನಿದೆಯಲ್ಲ ಅದು ಸುಖ ಸ್ವರೂಪ ಇದೆ ಅನ್ನುವಂಥ ಸ್ಮೃತಿ. ಅದೇ ಮದರ್ ಯಾವುದೋ ಕಾರಣಕ್ಕೆ ಖುಷಿ ಅದಾರ. ಆದರೆ ಈ ಖುಷಿ ಶಾಶ್ವತ ಅಲ್ಲ, ಇದು ರೋಲ್ನ ಖುಷಿ. ಆದರೆ ಮದರ್ ರೋಲ್ ಪ್ಲೇ ಮಾಡುವಂತಹ ಈ ಆತ್ಮ ಏನಿದೆ ಇದು ಎವರ್ ಹ್ಯಾಪಿ ಇದೆ ಅನ್ನುವ ಸತ್ಯ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ನಡೆಯೋದು. ಇದೇ ಥರ ಯಾವುದೇ ಸಂಬಂಧ ಆಗಿರಲಿ, ಪ್ರತಿಯೊಬ್ಬರೂ ತಮ್ಮ ಸತ್ಯ ಆತ್ಮೀಯ ಒಂದು ಜೀವನವನ್ನು ರೋಲ್ನ ಮೂಲಕ ಅವರು ಇಲ್ಲಿ ಪ್ಲೇ ಮಾಡ್ಲಿಕ್ಕೆ ಬಂದಿದ್ದಾರೆ. ಮೊನ್ನೆ ಒಬ್ಬರು ರೋಡ್ ಮೇಲೆ ಅಂದರೆ ಭಿಕ್ಷೆ ಬೇಡ್ಕೊಂಡು ಬಂದು, ಭಿಕ್ಷೆ ಬೇಡಲಿಕ್ಕೆ ಅವರು ಭಿಕ್ಷುಕರಲ್ಲ, ಆ್ಯಕ್ಚುಲಿ ಅವರು ಆ ಊರಿನ ವ್ಯಕ್ತಿ. ಯಾವುದೋ ಕಾರಣಕ್ಕೆ ಪರಿಸ್ಥಿತಿ ಬಂದು ಆ ವಯಸ್ಸಾದಂಥ ಅಜ್ಜ ಊರೊಳಗೆ ಇಸ್ಕೊಂಡು ಬಂದು ಒಂದು ಸ್ಲಮ್ ಅಥವಾ ಕೆನಾಲ್ ಏನು ಹೊಲಸು ಏರಿಯಾ ಇರ್ತದ, ಭಾಳಷ್ಟು ನಾಲಿ ಹೋಗ್ತಾ ಇರ್ತದ, ಹರಿಯುವಂಥ ಹೊಲಸು ಜಗದ ಕುತ್ಕೊಂಡು ಅವನು ಬಹಳಷ್ಟು ಅದ್ರಾಗ ಚಾಂಟಿಂಗ್ ಮಾಡಿ ಆಹಾರ ಅದೇ ಹೊಲಸು ಕೈಯಿಂದನೇ ತಿಂತಾ ಇದ್ರು. ಅದು ನೋಡಿದ ತಕ್ಷಣ ಹೀಗೆ ಅನ್ನಿಸ್ತು, ಏನಪ್ಪ ಇದು ಅಂತ. ಅಂದರೆ ನಮಗೇನು ಅನ್ನಿಸ್ತದ, ಇವ್ರಿಗೆ ಈ ಪರಿಸ್ಥಿತಿ ತಂದವ್ರು ಯಾರು, ಅಥವಾ ಇವ್ರಿಗೆ ಇಂಥದ್ದು ಮಾಡಿದ್ರಲ್ಲ, ಇವ್ರಿಗೆ ಯಾರೂ ಕೇಳೋರು ಇಲ್ಲೇನು ಅಂತ ಈ ಮನಸ್ಸು ಅಂತದ. ಆದರೆ ಇದು ಕೂಡ ಬ್ಲೇಮಿಂಗ್ ನೇಚರ್. ಯಾಕಂದರೆ ಅವರಿಗೆ ಆ ಸ್ಥಿತಿ ಯಾರೂ ತಂದಿಲ್ಲ. ಅವರಿಗೆ ಆ ಥರದ ಡ್ರಾಮಾದ ಆ್ಯಕ್ಟಿಂಗ್ ಸ್ವಯಂ ಭಗವಂತನೇ ಕೊಟ್ಟಿರೋದು. ಅದರಿಂದಲೂ ಕೂಡ ಕಲ್ಯಾಣ ಇದೆ, ಅದರಿಂದಲೂ ಕೂಡ ಏನೋ ರಹಸ್ಯ ಇದೆ. ಅದಕ್ಕಾಗಿ ಆ ರೋಲನ್ನು ಪ್ಲೇ ಮಾಡ್ತಾ ಇರುವಂತಹ ಒಳಗಡೆ ಇರುವಂತಹ ಗುಪ್ತ ಆ್ಯಕ್ಟರ್ ಆತ್ಮ ಇದೆ, ಅದು ಎವರ್ ಹ್ಯಾಪಿ ಇದೆ. ಕರೆ ಎವರ್ ಹ್ಯಾಪಿ ಇದೀರನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಡ್ರಾಮಾ ಅನುಸಾರ ಅದನ್ನು ಗುಪ್ತಿಡಲಾಗಿದೆ. ಯಾಕಂದರೆ ಆ್ಯಕ್ಟಿಂಗ್ನ ಮೂಲಕ ಬಹಳ ದುಃಖದ, ಅನಾಥ ಆಗಿರುವ, ಖಾಲಿ ಇರುವಂತಹ, ಬೇಡ್ಕೊಳ್ಳುವಂತಹ, ನನಗೆ ಯಾರೂ ಇಲ್ಲ, ನಾನು ನಿರ್ಗತಿಕ ಅನ್ನುವಂಥ ರೋಲ್ ಪ್ಲೇ ಮಾಡಬೇಕಾಗಿದೆ. ಪ್ಲೇ ಮಾಡೋದೇನಿದೆಯಲ್ಲ ಅದು ಟೆಂಪ್ರರಿ. ರೋಲ್ ಪ್ಲೇ ಮಾಡ್ತಾ ಇರೋದು, ರೋಲ್ನಲ್ಲಿ ಬೇಡ್ಕೊಂಡು ಬರೋದು, ರೋಲ್ನಲ್ಲಿ ರೋಲಲ್ಲಿ ಒಂದು ಸಾಧಾರಣ ಜಗದೊಳಗೆ ಹರಕು ಬಟ್ಟೆ ಹಾಕ್ಕೊಂಡು ಆ ವ್ಯಕ್ತಿ ತಿಂತಾ ಇರೋದೇನಿದೆಯಲ್ಲ ಇದು ಕೇವಲ ಸಿನಿಮಾದ ಆ್ಯಕ್ಟಿಂಗ್ ಮಾತ್ರ. ಅದರಿಂದಲೂ ಕೂಡ ರಹಸ್ಯ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಕೆಲಸ ಏನು ಅಂತಂದ್ರೆ ಎಲ್ಲರಿಗೂ ಸುಖವನ್ನು ಕೊಡೋದು. ಸುಖ ಕೊಡೋದು ಅರ್ಥಾತ್ ಅವ್ರು ಯಾವುದೇ ರೀತಿಯ ಖುಷಿಯ, ದುಃಖದ, ನೋವಿನ, ಅನಾರೋಗ್ಯದ ಪಾತ್ರ ನಿಭಾಯಿಸ್ತಾ ಇದ್ರು ಒಳಗಡೆ ಇರುವ ಆತ್ಮ ಸದಾ ಸುಖಿ, ಸದಾ ಶಾಂತಿ ಇದೆ ಎನ್ನುವಂಥ ಸತ್ಯವನ್ನು ಯಾವತ್ತಿಗೂ ಸ್ಮೃತಿಯಲ್ಲಿ ಇಟ್ಕೊಳ್ಳೋದೇ ಎಲ್ಲರಿಗೂ ಸುಖವನ್ನು ಕೊಡೋದಾಗಿದೆ. ಸ್ಕಾಲರ್ಶಿಪ್ ಲೇನೆ ಕಾ ಪುರುಷಾರ್ಥ ಕರ್ನಾ ಹೈ. ಸ್ಕಾಲರ್ಶಿಪ್ ತಗೊಳ್ಳೋದು ಅಂತಂದರೆ
ಏನಾದರೂ ಮೆಡಲ್ ತಗೊಂಡೆ ಅಥವಾ ಮೊಮೆಂಟೋ ತಗೊಂಡು ಎಲ್ಲರ ಮುಂದೆ ನಾನು ಅವಾರ್ಡಿಂದ ಸನ್ಮಾನಿತ ಆಗಿ ಹೋಗೋದು, ಇದು ಯಾವುದೇ ಅವಾರ್ಡ್ ಅಲ್ಲ. ಲೌಕಿಕ ದುನಿಯಾದೊಳಗೆ ಅಲ್ಲಿ ಅವಾರ್ಡಿಗೆ ಭಾಳ ವ್ಯಾಲ್ಯೂ ಇದೆ. ಹಾಗೆ ಇಲ್ಲಿಯೂ ಕೂಡ ಅವಾರ್ಡಿಗೆ ಭಾಳ ವ್ಯಾಲ್ಯೂ ಇದೆ. ಆದರೆ ಅಲ್ಲಿ ಕೊಡೋದು ಸ್ಥೂಲವಾದಂತಹ ಮೊಮೆಂಟೋಗಳು, ವಸ್ತುಗಳು, ಗ್ರೀಟಿಂಗ್ಸ್ ಕಾರ್ಡ್ ಅಥವಾ ಅಮೌಂಟ್ ಏನಾದರೂ ಕೊಡ್ತಾರೆ. ಆದ್ರೆ ಇಲ್ಲೇನು ಸ್ಕಾಲರ್ಶಿಪ್ ತಗೊಂಡ್ಮೇಲೆ ಅಥವಾ ಸ್ಕಾಲರ್ಶಿಪ್ ತಗೊಳ್ಳುವ ಪುರುಷಾರ್ಥ ಮಾಡಿದ ಮೇಲೆ, ಇಲ್ಲಿ ಸ್ಕಾಲರ್ಶಿಪ್ ಅಂದರೆ ನಿರಂತರ ಉನ್ನತ ಆತ್ಮಿಕ ಅವಸ್ಥಾ, ಇದೇ ಸ್ಕಾಲರ್ಶಿಪ್. ಬಾಬನ್ ಮಗು ಆದ್ಮೇಲೂ ಕೂಡ ನಾವು ಇನ್ನೂ ಕೂಡ ದುಃಖ ಖರೆ ನಂದ, ಚಿಂತೆ ನಂದ, ಇವ್ರು ಅಪಮಾನ ಮಾಡಿದ್ದು ನನಗ ಅನ್ಕೋತೀವತ್ತಂದ್ರ ನಾವಿನ್ನೂ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವಂತಹ ಪುರುಷಾರ್ಥ ಮಾಡಿಲ್ಲ. ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಪುರುಷಾರ್ಥ ಅಂದರೆ ಇಲ್ಲಿ ಏನೇ ನಡೀಲಿ ಇದು ಕೇವಲ ಸಿನಿಮಾ ಥರ ಅನ್ನಿಸ್ತದೆ. ನನಗೆ ಹೀಗೆ ಅನುಭವ ಆಗ್ತದ, ಈ ಸಿನಿಮಾದಲ್ಲಿ ಬಲೆ ನನ್ನದು ಒಂದು ಪಾತ್ರ ಇದ್ದು ಕೂಡ ಪಾತ್ರ ಟೆಂಪ್ರರಿ, ನಾನು ಆತ್ಮ ಸದಾ ಶಾಂತ ಪವಿತ್ರ ಸುಖಿ ಆನಂದ ಸ್ವರೂಪಿದ್ದೀನಿ ಅನ್ನೂ ಏನು ಸ್ಮೃತಿ ಇದೆ, ಇದು ನಿರಂತರ ಇರುವುದೇ ನಿಜವಾದಂಥ ಸ್ಕಾಲರ್ಶಿಪ್ ತೆಗೆದುಕೊಳ್ಳೋದಾಗಿದೆ. ಇಂದಿನ ಮುರಳಿಯ ಪ್ರಶ್ನೆ, तुम बच्चों की बुद्धि में जब ज्ञान की अच्छी धारणा हो जाती है तो कौन सा डर निकल जाता है? ತಾವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಒಳ್ಳೆಯ ಧಾರಣೆ ಆದಮೇಲೆ, ಜ್ಞಾನ ತಿಳ್ಕೊಳ್ಳೋದು ಬೇರೆ, ಅದು ಧಾರಣೆ ಆಗೋದು. ಧಾರಣೆ ಆದ ಮೇಲೆ ಯಾವ ಭಯ ಹೊರಟು ಹೋಗ್ಬಿಡ್ತದೆ ಅಂತಾರೆ ಬಾಬಾ. ಈ ಜಗತ್ತು ಭಯದಿಂದ ಕೂಡಿದೆ, ಪ್ರತಿ ಮನುಷ್ಯನಲ್ಲಿ ಭಯ ತುಂಬಿದೆ. ಬಾಬಾ ಹೇಳ್ತಾರೆ ಎಲ್ಲ ಭಯದಿಂದ ನೀವು ಮುಕ್ತ ಆಗಿಬಿಡ್ತೀರಿ ಮಕ್ಕಳೇ. ಆದರೆ ಯಾವ ಧಾರಣೆ? ಬರೀ ಜ್ಞಾನದಲ್ಲಿ ಬರೋದ್ರಿಂದ ಅಲ್ಲ, ಜ್ಞಾನದ ಮುರಳಿಯನ್ನು ಕೇಳೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ಅಲ್ಲ, ಜ್ಞಾನದ ಧಾರಣೆಯಿಂದ ಮಕ್ಕಳಲ್ಲಿ ಆ ಭಯ ದೂರ ಆಗ್ತದ. ಯಾವ ಭಯ? भक्ति में जो डर रहता कि गुरु हमें श्राप न देवे, ये डर ज्ञान में आने से, ज्ञान की धारणा करने से निकल जाता है. अंडरलाइन ಬಹಳ ಸೂಕ್ಷ್ಮ ಇದೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿರಬೇಕು, ಭಕ್ತಿ ಮಾರ್ಗದಲ್ಲಿ ಭಯ ಇತ್ತು. ಏನು ಭಯ ಇತ್ತು? ನಾವು ಮಠಕ್ಕೆ ಹೋಗಲಿಲ್ಲ ಅಂದ್ರೆ ಗುರುಗಳು ಶಾಪ ಕೊಡ್ತಾರ, ನಾವು ಗುರುಗಳ ಮಾತು ಕೇಳಿಲ್ಲ ಅಂತಂದ್ರೆ ಗುರುಗಳು ನಮಗೆ ಶಾಪ ಕೊಡ್ತಾರೆ, ಶಾಪ ಕೊಟ್ಟರು ಅಂತಂದ್ರೆ ನಮಗೆ ಚಲೋ ಆಗೋದಿಲ್ಲ ಅಂತ. ಹಿಂಗೆ ಭಕ್ತಿ ಮಾರ್ಗದಲ್ಲಿ ಒಂದು ಭಯ ತುಂಬಲಾಗಿತ್ತು. ಯಾಕೆ ತುಂಬಲಾಗಿತ್ತು ಅಂತಂದರೆ, ಜನ ಬೇಕಂದಂಗೆ ಮನಸ್ಸಿಗೆ ಬಂದಂಗೆ ಉಪನಿಷತ್, ವೇದ, ಪುರಾಣ, ಗ್ರಂಥ, ಒಳ್ಳೆ ಹಿತನುಡಿಗಳನ್ನು ಬೇಕಂದ್ರೆ ಕೇಳೋದು, ಬ್ಯಾಡಂದ್ರೆ ಬಿಟ್ಟು ಬಿಡೋದು, ಹಿಂಗೆ ಆಗಬಾರ್ದು, ಅವ್ನು ತಪ್ಪು ದಾರಿಗೆ ಹೋಗಬಾರ್ದು ಅಂತ ಅಲ್ಲಿ ಒಂದು ಭಯ ತುಂಬಲಾಗಿತ್ತು. ನೋಡು, ನೀನು ನಿತ್ಯ ಬರದೇ ಇದ್ರ, ಗುರುಗಳ ವಿರುದ್ಧ ನಡೆದ್ರ ನಿನಗೆ ಶಾಪ ಸಿಗ್ತೈತಿ ಅಂತ. ಅದಕ್ಕೆ ಶಾಪ ಸಿಕ್ತು ಅಂತಂದ್ರೆ ಭಾಳ ಕೆಟ್ಟ ಜೀವನದಲ್ಲಿ ಸರಳ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಾಪ ಮುಕ್ತ ಆಗಲಿಕ್ಕೆ ಮತ್ತೆ ಪರಿಶ್ರಮ ಪಡಬೇಕಾಗ್ತದ. ಅದಕ್ಕಾಗಿ ಏನು ತಿಳ್ಕೊಂಡ್ರು? ಅರೆ ಗುರುಗಳಿಂದ ಶಾಪ ಸಿಗ್ತೈತಿ ಅಂತ ಹಿಂಗೆ ತಿಳ್ಕೊಂಡ್ರು. ಆದರೆ ಇದೇ ಜ್ಞಾನ ಮಾರ್ಗದಲ್ಲಿ ಬರೋದ್ರಿಂದ ಯಾವ ಶಾಪವೂ ಇಲ್ಲ, ಬದಲಾಗಿ ಶಾಪದಿಂದ ಮುಕ್ತ ಆಗಿಬಿಡ್ತೀರಿ. ಕ್ಯೂಂಕಿ ಜ್ಞಾನ ಮಾರ್ಗ ಮೇ ಶಾಪ ಕೊಯ್ ದೇನ ಸಕೆ. ಜ್ಞಾನ ಮಾರ್ಗದಲ್ಲಿ ನಮಗೆ ಯಾರೂ ಶ್ರಾಪ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಜ್ಞಾನ ಕೇಳೋದು ಬಿಟ್ರೂ ಕೂಡ ಬಾಬಾ ನಮಗೆ ಶ್ರಾಪ ಕೊಡೋದಿಲ್ಲ. ಯಾಕಂದರೆ ಬಾಬಾ ಕ್ಷಮಾ ಸಾಗರ್, ಕರುಣಾ ಸಾಗರ್, ದಯಾ ಸಾಗರ್ ಇದ್ದಾರೆ, ಕೃಪಾಲೂ ಇದ್ದಾರೆ ಬಾಬಾ. ಇಲ್ಲಿ ಬಾಬಾ ಅಕಸ್ಮಾತ್ ಈ ರೋಲ್ ತಪ್ಪು ಮಾಡಿದ್ರು ಕೂಡ ಆ ಬಾಬಾನ ಪ್ರೀತಿ ಆತ್ಮದ ಮೇಲೆ ಹೇಗೆ ಮೊದಲಿತ್ತು ಹೀಗೂ ಇದೆ. ಯಾಕೆ? ಬಾಬಾರ ಪ್ರೀತಿ ಅವಿನಾಶಿ ಇದೆ, ಅದು ಅನ್ಕಂಡೀಷ್ನಲ್ ಇದೆ, ಬಹಳ ನಿಸ್ವಾರ್ಥ ಪ್ರೀತಿ. ನಾ ಬಾಬಾ ರೋಲ್, ಬಾಬನ ಮಾತು ಕೇಳಿ ಬಿಡಲಿ, ಒಂದು ವೇಳೆ ಸೋಲಿಗೆ ಬಾಬನ ಎನರ್ಜಿ, ಬಾಬನ ಪ್ರೇಮ್ ನಿರಂತರ ಸಿಗ್ತಾನೆ ಇರ್ತದೆ. ರಾವಣ ಶಾಪ ದೇತಾ, ಬಾಬಾ ವರ್ಸಾ ದೇತೆ ಹೇ. ರಾವಣ ಶಾಪ ಕೊಡ್ತಾನೆ, ನೀನ ದುಃಖಿ ಆಗು, ಅಶಾಂತ ಆಗು, ಚಿಂತಿತ ಆಗು, ಭಾರದಲ್ಲಿ ಬಾ ಅಂತ. ಆದರೆ ಬಾಬಾ ಆಸ್ತಿ ಕೊಡ್ತಾರೆ, ಸತ್ಯ ಜ್ಞಾನವನ್ನ ಕೊಟ್ಟು ನಾವು ಯಾರು ಅನ್ನುವಂಥ ತಿಳುವಳಿಕೆ ಕೊಡ್ತಾರೆ. रिद्धि सिद्धि सीखने वाले ऐसा तंग करने का, दुख देने का काम करते हैं. ज्ञान में तो तुम बच्चे सबको सुख पहुंचाते हो. रिद्धि सिद्धि ಮಾಡೋರು ಮತ್ತೆ ಅನೇಕ ಜನ ದುಃಖ ಕೊಡುವ ಕೆಲಸವನ್ನ ಮಾಡ್ತಾರಾ ಅಂತ. ರಿದ್ಧಿ ಸಿದ್ಧಿಯವರು ತಮಗೆ ಧನ ಬೇಕು ಅಂತಂದ್ರ ಅವ್ರು ಯಾರ ಮೇಲೆ ತಮ್ಮ ಒಂದು ಶಕ್ತಿಯ ಪ್ರಯೋಗವನ್ನ ಮಾಡಿ ಅವರಿಗೆ ದುಃಖ ಕೊಡುವಂಥ ಕಾರ್ಯವನ್ನ ಮಾಡ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ಆ ರೀತಿ ಇಲ್ಲ ಅಂತಾರೆ ಬಾಬಾ. ಆ್ಯಕ್ಚುಲಿ ಕ್ಲಾರಿಟಿ ಏನು ಅಂತಂದರೆ, ಈ ಜ್ಞಾನ ಮಾರ್ಗದಲ್ಲೂ ಕೂಡ ಯಾರೋ ಶತ್ರುವಿನ ಥರ ಆಗಿ ನಮ್ಮದು ಹೆಸರು ಕೆಡಿಸೋದು
ಅಥವಾ ನಮಗೆ ನೋವು ಮಾಡ್ಬೇಕನ್ನೋದು ಏನೋ ಮಾಡ್ತಾರಂತ ತಿಳ್ಕೊಡ್ರಿ. ನಮಗೆ ಶಾಪ ಕೊಡ್ತಾರೆ, ಇವ್ರು ಹಿಂಗೆ ಮಾಡ್ಯಾರ, ಇವ್ರದೆಲ್ಲ ಕೆಟ್ಟ ಹೋಗ್ಲಿ, ಇವ್ರದೆಲ್ಲ ಹಾಳಾಗ್ಲಿ ಅಂತ ಶಾಪ ಕೊಟ್ಟಾರ ತಿಳ್ಕೊಡ್ರಿ. ಬಾಬಾ ಅಂತಾರೆ ಜ್ಞಾನ ಮಾರ್ಗದಲ್ಲಿ ನಾನು ಬಂದೀನಿ, ಭಗವಂತನ ಕೈ ಹಿಡ್ದೀನಿ, ಬಾಬಾನ ಮಗು ಆಗಿದ್ದೀನಿ ಅಂತಂದ್ರ ಬಾಬಾ ಹೇಳ್ತಾರೆ, ಮಕ್ಕಳೇ ಬೇರೆಯವರು ಯಾರಾದ್ರೂ ಶಾಪ ಕೊಡ್ತಾರೆ ಈ ರೋಲಿಗೆ, ಏನಂತ ಇವ್ರದೆಲ್ಲ ಸತ್ಯಾನಾಶ ಆಗ್ಲಿ, ಇವ್ರದ್ದು ಹಾನಿ ಆಗ್ಲಿ, ಇವ್ರ ಆರೋಗ್ಯ ಕೆಡ್ಲಿ ಅಂತ ಕೊಡ್ತಾರ ತಿಳ್ಕೊಡ್ರಿ. ಯಾರು ಭಗವಂತನ ಸಂಗಾತಿ ಅದಾರೋ, ಬಾಬನ್ ಮಗು ಇದ್ದಾರೋ, ಬಾಬನ್ ಸತ್ಯವಾಗಿಯೂ ನೆನಪು ಮಾಡ್ತಾರೋ ಅವರಿಗೆ ಯಾರ ಶಾಪವು ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ರಿದ್ದಿ ಸಿದ್ಧಿ ಅವರ ಮೇಲೆ ಪ್ರಯೋಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಿದ್ದಿ ಸಿದ್ಧಿಯ ಪ್ರಯೋಗ ಆಗೈತಿ, ನನ್ಗೆ ಯಾರೋ ಮಾಡ್ಸ್ಯಾರ, ಕಾಲ ಜಾದು ಮಾಡ್ಸ್ಯಾರ ಅಂತಾರಂದ್ರ ಭಲೆ ಮಾಡಿಸ್ಲಿ, ಯಾರೋ ಮಾಡ್ಸ್ಯಾರಂತ ತಿಳ್ಕೊಡ್ರಿ. ರೇಣುಕಾನ್ ಪಾರ್ಟ್ ಉದ್ದೇಶ ತಗೊಂಡು, ರೇಣುಕಾನ್ ವಸ್ತು ತಗೊಂಡು ಅಕಸ್ಮಾತ್ ಯಾರಾದರೂ ರಿದ್ದಿ ಸಿದ್ಧಿ ಮಾಡಿಸಿದ್ರು ಅಂತಂದ್ರೂ ಕೂಡ ರೇಣುಕಾನ್ ಜೊತೆ ಬಾಬಾ ಇದ್ದಾರತ್ತಂದ್ರ ಅವರ ಮೇಲೆ ಅದರ ಪ್ರಯೋಗ ಆಗ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಒಂದ್ ವೇಳೆ ರೇಣುಕಾನ್ ಮೈಂಡ್ ಒಳಗೆ ಯಾರೇ ಮಾಡಿಸಿದ್ರೆ ಹೆಂಗ್ ಮಾಡ್ಬೇಕು, ನನಗೇನ್ರ ಆದ್ರೆ ಏನ್ ಮಾಡ್ಬೇಕು ಅಂತ ಬಾಬಾನ್ ದೂರಿಟ್ಟು ಈ ರೀತಿ ಅವರು ಮೊದಲೇ ಚಿಂತೆ ಮಾಡ್ತಾರಂದ್ರ ರಿದ್ದಿ ಸಿದ್ಧಿಯ ಪ್ರಯೋಗ ಆಗ್ತದೆ. ಜ್ಞಾನ ಮಾರ್ಗದಲ್ಲಿ ಜ್ಞಾನದ ಧಾರಣೆ ಮಾಡಿಕೊಂಡಿರುವಂಥವರಿಗೆ ಎಂದಿಗೂ ಕೂಡ ಯಾವುದೇ ರೀತಿಯ ಪರಿಣಾಮ, ಪ್ರಭಾವ, ಹಾನಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಮಾರ್ಗದಲ್ಲಿ ತಾವು ಮಕ್ಕಳು ಎಲ್ಲರಿಗೂ ಸುಖ ಕೊಡುವಂತ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. धारणेಗಾಗಿ मुख्य सार बाबा से बेहद का वर्षा लेने के लिए डायरेक्ट अपना तन मन धन ईश्वर के आगे अर्पण करने में समझदार बनना है. अंडरलाइन. ಈ ಬೇಹದ್ದಿನ ಆಸ್ತಿ ತಗೊಳ್ಳಿಕ್ಕೆ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳೋದಿಕ್ಕೆ ಡೈರೆಕ್ಟ್ ಪರಮಾತ್ಮನಿಗೆ ತಮ್ಮ ತನು ಮನ ಧನ ಮತ್ತು ಏನೆಲ್ಲ ಇದೆ ಈಶ್ವರನ ಎದುರಿಗೆ ಸಮರ್ಪಣೆ ಮಾಡ್ರಿ ಮತ್ತು ಸಮರ್ಪಣೆ ಮಾಡಿಕೊಳ್ಳುವ ಸಮಜ್ದಾರ ಆಗ್ರಿ. ಅಂದ್ರೆ ಇದೇ ಶಾಣೆತನ ಅಂತ. ಸಮಯದೊಳಗ ಸಫಲ್ ಮಾಡ್ಕೊಳ್ಳೋದು, ಸಮಯದೊಳಗ ಮಹಾನ್ ಕಾರ್ಯದಲ್ಲಿ ಈ ಡ್ರಾಮಾ ಕೊಟ್ಟಿರುವಂತಹ ತನು ಮನ ಧನ ಏನು ವಸ್ತುಗಳಿವೆ ಇವು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸುವುದೇ ನಿಜವಾದ ಶಾಣೆತನ ಅಂತಾರೆ ಬಾಬಾ. ಅಪನಾ ಸಬ್ ಕುಚ್ 21 ಜನ್ಮೋं के लिए ट्रांसफर कर लेना है. ತಮ್ಮ ಹತ್ರ ಏನಿದೆ ಅದನ್ನ 21 ಜನ್ಮಕ್ಕಾಗಿ ಟ್ರಾನ್ಸ್ಫರ್ ಮಾಡ್ಕೊಡ್ರಿ. ಟ್ರಾನ್ಸ್ಫರ್ ಅರ್ಥಾತ್ ಹೇಗೆ ನಾವು ಧನ ಇಡ್ತೀವಿ ಅಥವಾ ಎಲ್ಲೋ ಒಂದು ಕಡೆಗೆ ಇಂಡಿಯನ್ ಕರೆನ್ಸಿ, ನಾವು ಅಮೇರಿಕಕ್ಕೆ ಹೋಗ್ಬೇಕು ಅಂದ್ರೆ ಇಂಡಿಯನ್ ಕರೆನ್ಸಿಯನ್ನು ಜಮಾ ಮಾಡಿ ಅಲ್ಲಿ ಅಮೇರಿಕಕ್ಕೆ ಹೋದ್ಮೇಲೆ ಅಮೇರಿಕಾದ ಕರೆನ್ಸಿಯನ್ನು ನಾವು ತಗೊಳ್ತೀವಿ. ಇದಕ್ಕೆ ಟ್ರಾನ್ಸ್ಫರ್ ಅಂತಾರೆ ಬಾಬಾ. ಯಾಕೆಂದ್ರೆ ಇಂಡಿಯಾದೊಳಗಿನ ದುಡ್ಡು ಅಮೇರಿಕಾದೊಳಗೆ ನಡೆಯೋದಿಲ್ಲ, ಲಂಡನ್ ಒಳಗೆ ನಡೆಯೋದಿಲ್ಲ. ಹಂಗೆ ಇಲ್ಲಿದು ನಾಳೆ ಇದು ಖತಮ್ ಆಗ್ತದೆ, ಸತ್ಯುಗಕ್ಕೆ ಹೋಗ್ತೀವಿ. ಸತ್ಯುಗದಲ್ಲಿ ಇಲ್ಲಿ ದುಡ್ಡ, ಇಲ್ಲಿಯ ಸಂಪತ್ತು, ಇಲ್ಲಿ ಬಂಗಾರ ಅಲ್ಲಿ ನಡೆಯೋದಿಲ್ಲ, ಅಲ್ಲಿ ತೊಗೊಂಡು ಹೋಗಕ್ಕ ಬರೋದಿಲ್ಲ. ಅಂದಮೇಲೆ ಏನ್ ಮಾಡ್ರಿ ಅಂತಾರೆ ಬಾಬಾ, ಉಪಯೋಗ ಏನು? ಬಾಬಾನ್ ಈಶ್ವರ್ಯ ಬ್ಯಾಂಕ್, ನೀವು ಬ್ಯಾಂಕಲ್ಲಿ ಸಫಲ್ ಮಾಡ್ಕೊಡ್ರಿ, ಬಡವರ ಸೇವೆಯಲ್ಲಿ ಸಫಲ್ ಮಾಡ್ಕೊಡ್ರಿ. ಅರ್ಥಾತ್ ಬಾಬಾ ಬಡವರ ಬಂದು ಬಡವರ ಸೇವೆಯನ್ನು ಮಾಡಿ ಅವರಿಗೂ ರಾಜ್ಕುಮಾರ್ ಮಾಡ್ತಾರೆ. ಈ ಭಾರತದ ಸೇವೆಯನ್ನ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ ಅಂತಂದ್ಮೇಲೆ ನೀವು ಬಾಬಾನ ಕಾರ್ಯದಲ್ಲಿ ಎಷ್ಟು ತೊಡಗಿಸ್ಕೋತೀರಿ, ಟ್ರಾನ್ಸ್ಫರ್ ಮಾಡ್ಕೊಳ್ತೀರಿ, ಇದೇ ಶಾಣೆತನ. जैसे बाबा पढ़ाने की, संभालने की और श्रृंगारने की सर्विस करते, ಹೀಗೆ ಬಾಬಾ ಓದಿಸುವ ಮತ್ತು ಸಂಭಾಲನೆ ಮಾಡುವ, ಪ್ರೀತಿಯಿಂದ ಪಾಲನೆ ಮಾಡುವ ಮತ್ತು ಸೇವೆ ಮಾಡುವಂತಹ ಒಂದು ಶೃಂಗಾರ ಮಾಡುವ, ಮಕ್ಕಳ ಶೃಂಗಾರ ಮಾಡುವ ಸೇವೆ ಮಾಡ್ತಾರೋ ಹಾಗೆ ತಾವು ತಂದೆಯ ಸಮಾನ ಸೇವೆಯನ್ನ ಮಾಡೋರು ಆಗ್ಬೇಕಿದೆ. ಜೀವನ್ ಬಂಧ ಸೆ ನಿಕಾಲ್ ಸಬ್ಕೋ ಜೀವನ್ ಮುಕ್ತಿ ಮೇ ಲೇ ಜಾನ. ಜೀವನ ಬಂಧನದಿಂದ ಮುಕ್ತಾಗಿ ಎಲ್ಲರನ್ನ ಜೀವನ ಮುಕ್ತಿಯಲ್ಲಿ, ಜೀವನ ಬಂಧನ ಇದು ಎಲ್ಲಿ ದೇಹ ಅಂತ ತಿಳ್ಕೊತೀನಿ, ರೋಲ್ ಅಂತ ತಿಳ್ಕೊತೀನಿ ಅಂದ್ರೆ ಇದು ಜೀವನ ಬಂಧನ. ಜೀವನ ಬಂಧನದಿಂದ ಮುಕ್ತಾಗಿ ಜೀವನ ಮುಕ್ತಿಯಲ್ಲಿ ಹೋಗುವಂತಹ ಅರ್ಥಾರ್ಥ ಜೀವನ್ ಮುಕ್ತಿ. ಅರ್ಥಾರ್ಥ ರೋಲಲ್ಲಿ ಯಾವುದೇ ರೀತಿಯ ಕಷ್ಟ ಇದ್ರೂ ಕೂಡ ಕೇವಲ ಇದೊಂದು ರೋಲಲ್ಲಿ, ಸಿನಿಮಾದೊಳಗ ಈ ವಿಶ್ವ ನಾಟಕದಲ್ಲಿ ನಡೀತಾ ಇದೆ. ನಾ ಆತ್ಮ, ನನಗೆ ಯಾರು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಾದೂ ಮಾಡಕ್ ಸಾಧ್ಯ ಇಲ್ಲ, ನನ್ನ ಆತ್ಮನ ಮೇಲೆ ಯಾರು ರಿದ್ದಿ ಸಿದ್ಧಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೋವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಟಚ್ ಮಾಡಕ್ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠ ಆತ್ಮ ಇದೇನನ್ನುವ ಸತ್ಯದಲ್ಲಿ ಜೀವಿಸೋದೇ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಾಗಿದೆ. ವರದಾನ್ ಜ್ಞಾನ ಕಲಶ ಧಾರಣ ಕರ್ पैसों की पास बुझाने वाले ಅಮೃತ ಕಲಶಧಾರಿ ಭವ. ಜ್ಞಾನ ಕಲಶದ ಧಾರಣೆ ಮಾಡಿಕೊಂಡು ನೀರಡಿಸಿದವರಿಗೆ ನೀರಡಿಕೆಯ ಒಂದು ತೃಷ್ಣೆಯನ್ನ,
ಪೂರ್ಣ ಮಾಡುವಂತಹ, ನೀರಡಿಸಿದವರಿಗೆ ನೀರು ಕುಡಿಸುವಂತಹ ಅಮೃತ ಕಲಶಧಾರಿಗಳು ಆಗ್ರಿ ಅಂತಾರೆ ಬಾಬಾ. अभी मेजॉरिटी आत्माएं प्रकृति के अल्पकाल के साधनों से आत्मिक प्राप्ति प्राप्त करने के लिए बने हुए अल्पज्ञ स्थानों से परमात्मा मिलन मनाने के ठेकेदारों से थक गए. ಅಂಡರ್ಲೈನ್ ಕಿತ್ನಾ ಸುಂದರ್, ಎಷ್ಟು ಗುಹ್ಯ ರಹಸ್ಯ ಬಾಬಾ ಹೇಳ್ತಾರೆ. ಮಕ್ಕಳು, ಇವತ್ತು ಜಗತ್ತಿನಲ್ಲಿ ಅನೇಕ ಆತ್ಮರು ತಮ್ಮ ರೋಲ್ ಒಳಗ ಪ್ರಕೃತಿಯ ಒಂದು ಅಲ್ಪಕಾಲದ ಸಾಧನಗಳು, AC, ಗಾಡಿ, ಧನ, ಸಂಪತ್ತು, ಕೂಲರ್, ಇವೇನೆಲ್ಲ ಇದಾವಲ್ಲ ಅಲ್ಪಕಾಲದ ಸಾಧನಗಳು, ಇವುಗಳನ್ನು ಉಪಯೋಗ ಮಾಡಿ ಮಾಡಿ ಇವುಗಳನ್ನು ಬಯಸಿ ಬಯಸಿ ಗಳಿಸಿ ಗಳಿಸಿ ಸುಸ್ತಾಗಿಬಿಟ್ಟಿದ್ದಾರೆ. ಇನ್ನು ಎರಡನೇದು, ಆತ್ಮಿಕ ಶಾಂತಿ ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ, ಆತ್ಮದ ಶಾಂತಿ ಅನುಭವ ಮಾಡೋ ಸಲುವಾಗಿ ಅನೇಕ ಅಲ್ಪಜ್ಞ ಸ್ನಾನ ಅಂತಾರೆ ಬಾಬಾ. ಅಲ್ಪಜ್ಞ ಸ್ಥಾನಗಳು ಅಂತಂದ್ರೆ ಎಲ್ಲೆಲ್ಲಿ ಆ್ಯಕ್ಚುಲಿ ಎಲ್ಲೆಲ್ಲಿ ನಾವು ಪುಣ್ಯ ಆಗ್ತದ, ಪಾಪ ತೊಳಿತದ, ದರ್ಶನ ಮಾಡ್ಬೇಕಂತ ಹೊಂಟೀವಿ, ಅದು ಮನುಷ್ಯರು ನಿರ್ಮಿತ ಮಾಡಿರುವಂತಹ ಸ್ಥಾನದೊಳಗ, ಸತ್ಯ ಜ್ಞಾನವೇ ಇಲ್ಲದಂತಹ ಸ್ಥಾನದೊಳಗ ಹೋಗಿ ನೀವು ಏನೇ ಮಾಡಿದ್ರು ನಿಮ್ಮ ಪಾಪ ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮತ್ತು ಭಗವಂತನ ಸುಳ್ಳು ಮಿಲನ ಮಾಡಿಸೋರು ಅಂತ, ನಾವು ನಿಮ್ಮ ಭಗವಂತ ಮೆಟ್ಟಿ ಬಾಡಿಸ್ತೀವಿ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರ. ಆದರೆ ಇದರಿಂದ ಆತ್ಮರು ಸುಸ್ತಾಗಿಬಿಟ್ಟಾರೆ. ಎಲ್ಲಪ್ಪ ಸತ್ಯ, ಸತ್ಯ ಭಗವಂತ ಎಲ್ಲಿ ಸಿಗ್ತಾನ ಅಂತ ಸುಸ್ತಾಗಿದ್ದಾರೆ, ನಿರಾಶೆ ಆಗಿಬಿಟ್ಟಿದ್ದಾರೆ. ತಿಳ್ಕೊತಾರ ಸತ್ಯನೇ ಇಲ್ಲ ಅಂತ. ಜನ ಏನು ತಿಳ್ಕೊತಾ ಇದ್ದಾರ, ಈ ಎಲ್ಲೂ ಸತ್ತಿಲ್ಲ. ಪ್ರಾಪ್ತಿಗೆ ಪ್ಯಾಸೆ ಹೇ, ಭಗವಂತನ ಸತ್ಯ ಪ್ರೇಮ, ಆ ಸತ್ಯ ಅನುಭವ ಪ್ರಾಪ್ತ ಮಾಡ್ಕೊಳ್ಳೋದ್ರೊಳಗೆ ಅವ್ರು ನೀರಡಿಸಿದ್ದಾರೆ. ಅಂದರೆ ಎದುರು ಹಸಿವಿದೆ, ಎದುರು ನೀರಡಿಕಿದೆ, ಭಗವಂತನನ್ನ ಕಾಣಬೇಕನ್ನುವ, ಭಗವಂತನ ಪ್ರೇಮ ಪ್ರಾಪ್ತ ಮಾಡ್ಕೊಳ್ಬೇಕಂತ ನೀರಡಿಸಿದ್ದಾರೆ. ಅಂಥ ಆತ್ಮರಿಗೆ ಆತ್ಮದ ಪರಿಚಯ ಮತ್ತು ಪರಮಾತ್ಮನ ಪರಿಚಯವನ್ನ ಯಥಾರ್ಥ ಹನಿ ನೀರನ್ನ ಕೊಟ್ಟು ಅವರನ್ನು ತೃಪ್ತ ಮಾಡ್ರಿ ಅಂತಾರೆ ಬಾಬಾ. ಅದಕ್ಕಾಗಿ ಜ್ಞಾನ ಕಲಶ ಧಾರಣೆ ಮಾಡಿ ನೀರಡಿಸಿದವರ ಒಂದು ನೀರಡಿಕೆಯನ್ನ ಪೂರ್ಣ ಮಾಡುವಂಥವರಾಗ್ರಿ. ಅಮೃತ ಕಲಶ ಸದಾ ಜೊತೆಯಲ್ಲಿ ಇರಲಿ. ಅಮೃತ ಕಲಶ ಅಂದ್ರೆ ಸತ್ಯ ಜ್ಞಾನ, ಈ ಜ್ಞಾನ ಬುದ್ಧಿಯಲ್ಲಿ ನಿರಂತರ ಇರಲಿ. ಅಮರರಾಗ್ರಿ, ಅಮರರನ್ನಾಗಿ ಮಾಡ್ರಿ. ಅಂದರೆ ಆತ್ಮಸ್ಮೃತಿಯಲ್ಲಿ ಸ್ಥಿತ ಆಗ್ರಿ, ಎಲ್ಲರಿಗೂ ಆತ್ಮಸ್ಮೃತಿಗೆ ತಲ್ರಿ. ಸ್ಲೋಗನ್, एडजस्ट होने की कला को लक्ष्य बना लो तो सहज संपूर्ण बन जाएंगे. ಅಡ್ಜಸ್ಟ್ ಆಗುವ ಕಲೆಯನ್ನ ಲಕ್ಷ್ಯದಲ್ಲಿ ತೆಗೆದುಕೊಂಡು ಬಂದಾಗ ಸಹಜ ಮತ್ತು ಸಂಪೂರ್ಣರಾಗಲಿಕ್ಕೆ ಸಾಧ್ಯ ಇದೆ. ಅಡ್ಜಸ್ಟ್, ರೋಲ್ ಅಡ್ಜಸ್ಟ್ ಆಗ್ತದೆ, ಆತ್ಮ ಅಡ್ಜಸ್ಟ್ ಆಗೋ ಮಾತೇ ಇಲ್ಲ. ಆತ್ಮ ಇರುವುದೇ ಸಂಪೂರ್ಣ ಸತ್ಯ. ಆತ್ಮ ಅಂಟ್ಕೊಳ್ಳೋದಿಲ್ಲ, ಆತ್ಮ ಸಿಕ್ಕಾಕೊಳ್ಳೋದಿಲ್ಲ. ಅಂದಮೇಲೆ ಅಡ್ಜಸ್ಟ್ ಆಗಬೇಕಾದವ್ರು ಯಾರು? ರೋಲ್ ಈ ಕಲೆಯನ್ನು ಉಪಯೋಗ ಮಾಡಿಕೊಂಡು ನೀವು ಏನು ಲಕ್ಷ್ಯ ಇದೆಯಲ್ಲ, ರೋಲಿಂದ ಆಗುವ ಲಕ್ಷ್ಯವನ್ನು ಮುಟ್ಟಬೇಕು ಅಂತಂದರೆ ಈ ರೋಲ್ ಅಡ್ಜಸ್ಟ್ಮೆಂಟ್, ಯಾವುದೇ ಥರ ಬಾತ್ರೂಮ್ ಇರಲಿ, ಯಾವುದೇ ಥರ ಮನೆ ಇರಲಿ, ಎಲ್ಲೆಲ್ಲಿ ಯಾವುದ್ಯಾವುದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿದೆ ಆ ಕಲೆಯನ್ನು ಯೂಸ್ ಮಾಡ್ರಿ ಅಂತಾರೆ ಬಾಬಾ. ಸೊ ಅವಾಗ ನೀವು ಸಂಪೂರ್ಣ ಆಗಲಿಕ್ಕೆ ಸಾಧ್ಯ. ಅವ್ಯಕ್ತಿಶಾರ ಅಶರೀರಿ ಅಥವಾ ವಿಧೇಯ ಸ್ಥಿತಿ ಅಭ್ಯಾಸವನ್ನು ಹೆಚ್ಚಿಸ್ಕೊಡ್ರಿ. ಅಶರೀರಿ ಆಗೋದಕ್ಕಾಗಿ ಸಮೇಟಿಸುವ ಶಕ್ತಿ ಬಹುತ್ ಅವಶ್ಯಕ ಆಗಿದೆ. ಸಮೇಟನೆ ಮಾಡುವಂತಹ, ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂಥ ಶಕ್ತಿ ಬಹಳ ಅವಶ್ಯಕ ಇದೆ. ತಮ್ಮ ದೇಹ ಅಭಿಮಾನದ ಸಂಕಲ್ಪಗಳನ್ನು, ದೇಹದ ಜಗತ್ತಿನ ಎಲ್ಲ ಪರಿಸ್ಥಿತಿಗಳ ಒಂದು ನೆನಪುಗಳನ್ನು, ಸಂಕಲ್ಪವನ್ನು ಏನು ಮಾಡ್ರಿ? ಸಮೇಟಿಸ್ರಿ. ಹೆಂಗೆ ಆಮೆ ಎಲ್ಲ ಅಂಗಾಂಗಗಳನ್ನು ಒಳಗೆ ತೋಳ್ತದೋ ಹಾಗೆ ನೀವು ಏನು ಮಾಡ್ರಿ? ತಮ್ಮ ಎಲ್ಲ ಇಂದ್ರಿಯಗಳನ್ನು ಏಕತ್ರಿತಗೊಳಿಸ್ರಿ ತಮ್ಮ ಆತ್ಮ ಜ್ಯೋತಿರ್ಬಿಂದುವಿನ ಮೇಲೆ. घर जाने के संकल्प के सिवाय अन्य किसी संकल्प का विस्तार न हो. ಎಷ್ಟು ಸುಂದರ ಗುಹ್ಯ ಮಾತು. ಮನೆಗೆ ಹೋಗಬೇಕು ಅರ್ಥಾತ್ ಈ ಮನಸ್ಸು ಆತ್ಮನ ಮೂಲ ಶಾಂತಿಯನ್ನು ತಲುಪಬೇಕನ್ನೋದೊಂದು ಬಿಟ್ರೆ ಬೇರೆ ಯಾವ ವಿಚಾರ ಮಾಡುವ ಅವಶ್ಯಕತೆ ಇಲ್ಲಂತಾರೆ ಬಾಬಾ. ಒಂದೇ ಒಂದು ವಿಚಾರ ಇರಬೇಕು ಮಕ್ಕಳಿಗೆ, ಬಸ್ ಯಹಿ ಸಂಕಲ್ಪ ರಹೆ, ಅಬ್ ಘರ್ ಜಾನಾ ಹೇ, ಘರ್ ಗಯಾ ಕಿ ಗಯಾ, ನಾ ಮನೆಗೆ ಹೊಂಟೇ ಬೇಟೆ ಅನ್ನೋದು ಒಂದೇ ವಿಚಾರ ಇರಬೇಕು. ಅನುಭವ ಮಾಡ್ಕೊಳ್ರಿ, ನಾನು ಆತ್ಮ ಈ ಆಕಾಶ ತತ್ವದಿಂದಲೂ ಪರೆ ಇದ್ದೀನಿ. ಎಷ್ಟು ಸುಂದರ ಮಾತು. ಅನುಭವ ಮಾಡ್ರಿ, ನಾ ಆಕಾಶ ನೋಡ್ತಾ ಅರೆ ನಾ ಆತ್ಮ ಆಕಾಶ ತತ್ವಗಿಂತಲೂ ಪರೆ ಇದ್ದೀನಿ, ಬಹಳ ಶ್ರೇಷ್ಠ ಇದ್ದೀನಿ, ಬಹಳ ಮಹಾನ್ ಇದ್ದೀನಿ, ಸಂಪೂರ್ಣ ಇದ್ದೀನಿ, ಈ ಜಗತ್ತಿನಿಂದ ಪರೆಯಾಗಿರೋ ಪರಂಧಾಮವಾಸಿ ಇದ್ದೀನಿ ಅಂತ
ಅಭ್ಯಾಸ ಮಾಡ್ರಿ, ಅನುಭವ ಮಾಡ್ರಿ, ಮತ್ತು ಆ ಹಾರುವ ಅನುಭವ ಮಾಡ್ರಿ, ಹಾರುವ ಕಲೆ ಅನುಭವ ಮಾಡ್ರಿ. इसके लिए अब से अकाल तख्त नशीन होने का अभ्यास बढ़ाओ. ಅದಕ್ಕಾಗಿ ಏನು ಬೇಕು ಅಂದರೆ ಅಕಾಲ ತಖ್ತ ನಶೀನ್, ನನಗೆಂದೂ ಕಾಲ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಮೃತ್ಯು ಆಗಕ್ಕೆ ಸಾಧ್ಯ ಇಲ್ಲ, ನನಗೆ ಆಗಕ್ಕೆ ಸಾಧ್ಯ ಇಲ್ಲ, ನಾನು ನಿರಾಕಾರ ಸಂಪೂರ್ಣ ಸತ್ಯ ಆತ್ಮ ಇದ್ದೇನೆ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ ಅಭ್ಯಾಸ ಮಾಡ್ರಿ. ಮತ್ತು ಈ ದೇಹದಿಂದ ಪರಿಯಾಗುವ ಅಭ್ಯಾಸ ಮಾಡಿದಾಗ ಬಾಬಾ ಹೇಳ್ತಾರೆ, ಅವಶ್ಯ ಮಕ್ಕಳೇ ನೀವು ಸಂಪೂರ್ಣತೆ ಅನುಭವ ಇದೇ ಸಂಗಮ ಯುಗದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.